ಸ್ವಯಂವರದಲ್ಲಿ ಸಂದೇಶ ಕೊಟ್ಟವ ನೀನು. ಹೌದಪ್ಪ. ಲಕ್ಷ್ಮಿ ನಿನ್ನ ಕುತ್ತಿಗೆಗೆ ಮಾಲೆ ಹಾಕಿದ್ಲು ಸಮುದ್ರ ಮಥನದ ಕಾಲದಲ್ಲಿ. ಅವಳಲ್ಲಿ ಪ್ರೀತಿಯಿಂದ ಕೇಳಿದಿ, ಏನು ಬೇಕು ಲಕ್ಷ್ಮಿ ನಿನಗೆ? ಒಂದು ಮಾತು ಹೇಳಿದ್ಲು ಆ ಮಹಾತಾಯಿ, ಹೆಣ್ಣಿಗೆ ನೆಲೆ ಇಲ್ಲದಿದ್ರೆ ಬೆಲೆ ಇಲ್ಲ. ಖಂಡಿತ. ನನಗೆ ನೆಲೆ ಇಲ್ಲ, ನಾನು ಚಂಚಲೆ. ಆ ಕಾಲಕ್ಕೆ ನಿನ್ನ ಲಕ್ಷ್ಮಣದಲ್ಲಿ ನೀನು ಸ್ಥಾನವನ್ನು ಕೊಟ್ಟೆ ಅವಳಿಗೆ. ಅವಳು ಲಕ್ಷ್ಮಿ ಅಂತಾದ್ರು, ನೀನು ಶ್ರೀನಾಥನಾದೆ, ಸಂಪತ್ತಿಗೆ ಅಧಿರಾಣಿಯಾದಂತ ಲಕ್ಷ್ಮೀದೇವಿ ನಿನಗೆ ಹೃದಯ ಅಷ್ಟೇ. ಸ್ವಾಮಿ ಕೃಷ್ಣಸ್ತು ಸ್ವಯಂ ಭಗವಾನ್. ಅದೇನು ಕೊಟ್ಟಲ್ಲ ಪ್ರಪಂಚದಲ್ಲಿ, ಮಹಾಜ್ಞಾನಿಗಳು ಪ್ರಪಂಚದಲ್ಲಿ ಕೊಟ್ಟಿದ್ದಾರೆ. ಶ್ರೀನಾಥ. ಹಾಗಾದ್ರೆ ಹೃದಯದಲ್ಲಿ ಶ್ರೀಮಂತಿಗೆ ಇದ್ರೆ ಸತ್ಕಾರ್ಯಗಳಾಗುತ್ತದೆ, ಪೆಟ್ಟಿಗೆಯಲ್ಲಿ ಶ್ರೀಮಂತಿಗೆ ಇದ್ರೆ ಅದು ದುರ್ವಿನಿಯೋಗವಾಗ್ತದೆ ಅಂತ ಪ್ರಪಂಚಕ್ಕೆ ಸಂದೇಶ ಕೊಟ್ಟವ ನೀನು. ಅನುಮಾನ ಇಲ್ಲ. ಸ್ವಾಮಿ ನಿನ್ನ ಯೋಗ್ಯತೆ ಏನು ಸ್ವಾಮಿ? ಕಂಸನ ಸೆರೆಮನೆಯಲ್ಲಿ ಹುಟ್ಟಿದಿ, ತಾಯಿಯ ಬಸರಿನಿಂದ ಹೆರಿಗೆ ರೂಪವಾಗಿ ಬಂದದ್ದು ಅಲ್ಲ, ನೀನೇ ತಾಯಿಯ ಬಸರಿನಿಂದ ಹೊರಗೆ ಬಂದು ಮಲಗಿದಂತ ತಾಯಿಯನ್ನು ಎಪ್ಪಿಸಿದಂತೆ, ಅಮ್ಮ ನಾ ಹೊರಗೆ ಬಂದಿದ್ದೇನೆ. ಅವಳು ಹೊಟ್ಟೆ ಮುಟ್ಟಿಕೊಂಡು ಮಲಗುವಾಗ ಉಬ್ಬಿಕೊಂಡಿದ್ದು, ನೀ ಕರೆಯುವಾಗ ಬೆನ್ನಿಗೆ ಅಂಟಿಕೊಂಡಿತ್ತು. ಏನಾಗದೆ ಕೃಷ್ಣ ಲೀಲೆ. ಶೈಶವ ಉಂಟು ಅಂತ ಕೇಳಿದ್ರೆ ಉಂಟು, ಉಂಟು ಅಂತ ಗಟ್ಟಿ ಹೇಳಿದ್ರೆ ಇಲ್ಲ. ಶಂಖಚಕ್ರ ಗದಾಪಾಣಿಯಾಗಿ ಕಂಸನ ಸೆರೆಮನೆಯಲ್ಲಿ ನೀನು ಕಂಡುಕೊಂಡಿ ಎನ್ನುವುದು ಈಗ ಗುಟ್ಟಲ್ಲ, ಜ್ಞಾನಿಗಳು ಹೇಳುತ್ತಾರೆ. ಎಲ್ರಿಗೂ ನಾಮಕರಣ ಮಾಡುದು, ಮತ್ತೆ ನಾಮಕರಣ ಆಯ್ತು, ಗಾರ್ಗಿಯರು ಹೆಸರಿಟ್ರು, ಕೃಷ್ಣನಿಗೆ ನಾಮಕರಣ ಅಲ್ಲ. ನಿನಗೆ ನಾಮಕರಣ ಮಾಡಿದ್ದು ನಮ್ಮ ಭಾಗವತರು. ಕೃಷ್ಣ ಜನ್ಮ ಪ್ರಸಂಗದಲ್ಲಿ ಏನ್ ಹೇಳಿದ್ರು ಅವರು? ಕೃಷ್ಣ ಹರೇ ಪಾಹಿಮಾ. ಗಾರ್ಗಿಯರಿದ್ರು ಆಗ ಸೆರೆಮನೆಯಲ್ಲಿ ಇರ್ಲಿಲ್ಲ. ಭಾಗವತರು ನಿನಗೆ ಹೆಸರಿಟ್ಟು ಆರಂಭಿಸಿದ್ದೆ ಅವರು. ಆ ತಂದೆ ತಾಯಿಯರೇ ನಿನ್ನನ್ನು ಸ್ತುತಿ ಮಾಡಿದ್ರು, ಕೃಷ್ಣ ಹರೇ ಪಾಹಿಮಾ. ಎಲ್ಲ ಮಕ್ಕಳಿಗೆ ತಂದೆ ತಾಯಿಯರು ನೀತಿ ಹೇಳ್ತಾರೆ, ಬುದ್ಧಿ ಹೇಳ್ತಾರೆ, ತಿದ್ದುತ್ತಾರೆ. ಅಲ್ಲ, ನೀನು ತಂದೆಗೆ ನಿರ್ದೇಶನ ಮಾಡಿದಿ, ಶಂಖಚಕ್ರ ಗದಾಪಾಣಿಯಾದ ನೀನು ಚೋಟುದ್ದದ ಮಗುವಾಗಿ ಬಿದ್ದಿ ಬುಟ್ಟಿಗೆ. ನನ್ನನ್ನು ಹೊತ್ತುಕೊಂಡು ಹೋಗು ನಂದಗೋಪನ ಮನೆಗೆ, ಅಲ್ಲಿ ಒಂದು ಹೆಣ್ಣು ಮಗಳಿದ್ದಾಳೆ, ಕರ್ಕೊಂಡು ಬಾ. ಹೌದಾ? ಯಮುನೆ ಬೋರೆಂದು ಸುರಿಯುವಂತಹ ಮಳೆ, ಕಾರ್ಗತ್ತಲೆ, ಯಮುನೆ ಬಾಯಿ ತೆರೆಯುತ್ತದೆ ನೀನು ಹೋಗುವಾಗ. ಅಂದ್ರೆ ನಿನ್ನ ಶ್ರೀನಾಥನಲ್ಲದೆ ಮತ್ತೆ ಯಾರು ಹೇಳು ನೀನು? ಆ ತಾಯಿಗೆ ತನಗೆ ಹೆರಿಗೆ ಆದದ್ದೇ ಗೊತ್ತಿಲ್ಲ. ಹೌದಾ? ಅಲ್ಲಿರುವಂತಹ ಹೆಣ್ಣು ಮಗುವನ್ನು ಹೊತ್ತುಕೊಂಡು ಬರ್ತಾನೆ, ನೀನಲ್ಲಿ ಮಲಗುತ್ತಿ. ಅವಳೇನು ಮಾಡ್ತಾಳೆ? ಕಂಸನ ಎದೆ ಮೆಟ್ಟಿ ಹಾರಿ ಹೋಗ್ತಾಳೆ. ಹೌದಾ? ನೀ ಮಾಯೆಯೋ, ನಿನ್ನಳು ಮಾಯೆಯೋ ಅವಳು ಹೇಳ್ತಾಳೆ. ಬೆಳಗ್ಗೆ ಎದ್ದು ಯಶೋದೆ ನೋಡುವಾಗ ಗಂಡು ಮಗು, ಅವಳು ಹೆತ್ತದ್ದು ಹೆಣ್ಣು ಅಂತಲೇ ಗೊತ್ತಿಲ್ಲ, ಹೆತ್ತದ್ದು ಹೆಣ್ಣೆ, ಮಗು ಹೆಣ್ಣು ಅಂತ ಗೊತ್ತಿಲ್ಲ. ಶ್ರೀನಾಥ, ನಿನ್ನ ಲೀಲೆ ಏನು, ನಿನ್ನ ಮಹಿಮೆ ಏನು? ನಾನೊಬ್ಬ ಸಾಮಾನ್ಯ ಮನುಷ್ಯ, ಯಾವ ತಾಯಿಯ ಬಸರಿನಿಂದ ಬಂದಿದ್ದೇನೆ ಅಂತ ನನಗೊತ್ತಿಲ್ಲ, ಯಾವ ತೊಟ್ಟಿಲಿನಲ್ಲಿ ಮಲಗಬೇಕಾಗಿತ್ತೋ ಆ ತೊಟ್ಟಿಲು ನನಗೆ ಸಿಗ್ಲಿಲ್ಲ, ನನ್ನನ್ನೊಂದು ತೊಟ್ಟಿಗೆ ಬಿಸಾಡಲಿಲ್ಲ ಅಂತ ಹೇಳ್ಬೇಕಂತ. ನಿನ್ನ ಎತ್ತರ ಏನು, ನಿನ್ನ ಯೋಗ್ಯತೆ ಏನು? ಅಣೋ ರಣೀಯ ಮಹತ್ವ ಮಹಿಯಾನು. ಸಂಧಾನದ ಸಭೆಯಲ್ಲಿ ಒಂದಿಷ್ಟು ಹಗ್ಗ ತಂದ್ರು ನಿನ್ನನ್ನು ಕಟ್ಟಿ ಹಾಕ್ಲಿಕ್ಕೆ, ತಾಯಿಗೆ ಕಟ್ಲಿಕ್ಕೆ ಸಿಗ್ಲಿಲ್ಲ, ನೀನು ದಾಮೋದರನಾದಿ. ಹೌದಾ? ನಿನ್ನನ್ನು ಬಂಧಿಸುವುದಕ್ಕೆ ಬಂದ್ರೆ, ಹೌದಾ, ನೀನು ದಿವ್ಯ ಮಂಗಳ ಮನೋಹರ ವಿಶ್ವರೂಪಿಯಾದೆ. ಹೌದಾ? ಅದರಲ್ಲಿ ಎಲ್ಲರೂ ಇದ್ದಾರೆ, ಆದ್ರೆ ಸುಯೋಧನ ಇಲ್ಲ, ನಾನಿಲ್ಲ, ನಮ್ಮಂತವರಿಲ್ಲ. ಹಾಗಾದ್ರೆ ನಿನ್ನ ಇಡೀ ವಿಶ್ವವಿರಾಟ ಸ್ವರೂಪದಲ್ಲಿ ನಾವಿಲ್ಲ ಅಂತಾದ್ರೆ ನಮಗೆ ಎಲ್ಲಿಂದ ಸಮಾನತೆ ಬರ್ತದೆ ಹೇಳು? ಭಗವಂತನ ಅಂಗದಲ್ಲಿ, ಅಂಗೋಪಾಂಗದಲ್ಲಿ ನಾವಿಲ್ಲ ಅಂತಾದ ಮೇಲೆ ನಿನ್ನ ಸಮೀಪಕ್ಕೆ ಬರುವುದಕ್ಕೆ ನನಗೆ ಎಲ್ಲಿ ಅರ್ಹತೆ ಉಂಟೆ ಹೇಳು? ಸೂತನ ಮನೆಯಲ್ಲಿ ಬೆಳೆದೆ, ಸೂತ ಸಂಸ್ಕಾರ, ಕೈ ಹಿಡಿದವಳು ಸೂತ ಜಾತಿಯವಳು, ಹುಟ್ಟಿದ ಮಕ್ಕಳಿಗೆ ಸೂತ ಸಂಸ್ಕಾರ. ನೀನು ಎಂತಹ ಕುನೀತ, ಹುಟ್ಟದ್ದು ಯಾದವನಾಗಿ, ಅದು ಬಹಿಷ್ಕರಿಸಲ್ಪಟ್ಟಂತ ಒಂದು ಕುಟುಂಬ, ಒಂದು ಜನಾಂಗವನ್ನು ನೀನು ಎತ್ತಿ ಹಿಡಿದಿ. ಇವತ್ತು ಯಾದವರಿಗೆ ಸಿಗುವ ಸ್ಥಾನ ಏನು? ಹಸ್ತಿನಾವತಿಯ ಸಿಂಹಾಸನದ ಉತ್ತರಾಧಿಕಾರಿ ಅಂತ ನಿರ್ಣಯ ಮಾಡಲಿಕ್ಕೆ ಯಾದವ ಮುಖ್ಯನೇ ಹೊರಟು ನಿಂತಿದ್ದಾನೆ. ಹೌದಾ? 800 ವರ್ಷದ ಮುದುಕ ಭೀಷ್ಮರು ನಿನ್ನ ಭಾಗ ಪ್ರಕ್ಷಾಳನ ಮಾಡಿ ಪೂಜೆ ಮಾಡುತ್ತಾರೆ. ಕೃಪ ದ್ರೋಣಾದಿಗಳು ಬೇಡ. ರಾಜಸೂಯದ ಸಭೆಯಲ್ಲಿ ಅಗ್ರಪೀಠ ನಿನಗೆ ಸಿಕ್ಕಿದೆ, ಅದೇ ನೀನು ಬ್ರಾಹ್ಮಣರ ಕಾಲು ತೊಳೆದು ಅವರ ಸೇವೆ ಮಾಡುತ್ತಿದ್ರೆ ಕೃಷ್ಣ ಅಜಗಜಾಂತರ ಉಂಟು ನಿನಗೂ ಮತ್ತು ನನಗೆ. ಬಣ್ಣದಿಂದ ಕೋಗಿಲೆ ಮತ್ತು ಕಾಗೆ ಒಂದೇ, ಅದು
ಕೋಗಿಲೆ ಕಾಗೆಯ ಕೂಡಿನಲ್ಲಿ ಬೆಳೆಯುತ್ತದೆ. ಆದ್ರೆ ವಸಂತ ಕಾಲ ಸಂಪ್ರಾಪ್ತೆ ಕಾಕ ಕಾಕ ಪಿಕ ಪಿಕ. ಆ ಕಾರಣದಿಂದ ಕೃಷ್ಣ ನಿನ್ನ ಯೋಗ್ಯತೆ, ನಿನ್ನ ಎತ್ತರ, ನಿನ್ನ ದಿವ್ಯ ರಥವನ್ನು, ಹೌದಾ, ಇದನ್ನು ಏರುವ ಅರ್ಹತೆ ಯಾವ ದೃಷ್ಟಿಯಿಂದಲೂ ನನಗಿಲ್ಲ. ಗರುಡ ಕಂಬದಲ್ಲಿ ಕಾಗೆ ಕೂತ್ರೆ ಗರುಡರಾಗುವುದಕ್ಕುಂಟ ಹೇಳು, ಅಥವಾ ಕಾಗೆ ಒಂದು ಮಾವಿನ ಮರದಲ್ಲಿ ಕೂತ್ರೆ ಹಾಡುವುದಕ್ಕುಂಟ ಹೇಳು. ಅದಕ್ಕಾಗಿ ಕೃಷ್ಣ, ಆದ್ರೆ ನಿನ್ನ ಹೃದಯ ಶ್ರೀಮಂತಿಕೆ ಏನು? ಪಕ್ಷ ವಿರೋಧ ಪಕ್ಷ. ಇವ ಒಬ್ಬ ಒಳ್ಳೆ ಹೋರಾಟಗಾರ, ಇವ ಭಾರತ ಪ್ರತಿಸ್ಪರ್ಧಿ ಅಂತ ತಿಳಿದು ನನ್ನನ್ನು ದೂರ ಮಾಡ್ಲಿಲ್ಲಲ್ಲ, ನನ್ನನ್ನು ಹತ್ತಿರಕ್ಕೆ ಕರೆದಿಯಲ್ಲ. ನನಗೆ ಅದಕ್ಕಿಂತ ದೊಡ್ಡ ಪ್ರಸಾದ ಬೇಡ. ನನ್ನನ್ನು ಕರೆದಂತೆ ನನ್ನ ಬದುಕಿನಲ್ಲಿ ದೊಡ್ಡ ಪ್ರಶಸ್ತಿ. ಕೃಷ್ಣ ನನ್ನನ್ನು ಕರೆದ, ರಥವನ್ನು ಏರುವುದಕ್ಕೆ ಹೇಳಿದ, ಒಂದು ವೀಲಿ ಹಾಕುವ ಅಂತ ಹೇಳಿದ. ಆದ್ರೆ ನನಗೆ ಅರ್ಹತೆ ಇಲ್ಲ. ನಮಗೆ ಗೊತ್ತಿರಬೇಕಾದ್ದು ನಿನ್ನ ಯೋಗ್ಯತೆ ಎಷ್ಟು ಅಂತಲ್ಲ, ನನ್ನ ಹಣೆ ಬರ ಏನು ಅಂತ ನಮ್ಗೆ ಗೊತ್ತಿರಬೇಕು. ಅನೇಕರಿಗೆ ಗೊತ್ತಿರುವುದಿಲ್ಲ. ಒಂದು ಮೈ ಮೇಲೆ ಬೀಳ್ತಾರೆ, ತೊಡೆಯಲ್ಲಿ ಕೂತ್ಕೊಳ್ತಾರೆ, ನಮ್ಮ ಒಟ್ಟಿಗಿದ್ದ ತಗೊಳ್ಳು, ಅವರು ಬಾಲಕ ತಗೊಳ್ತಾರೆ. ಹೌದಾ, ಊಟ ಆಗುವಾಗ ಅಲ್ಲಿದ್ದ ಇಲ್ಲಿ ಬಂದು ಕೂತು ನಮ್ಮ ಮಡಿಯನ್ನು ಹಾಳು ಮಾಡ್ತಾನೆ. ಹೌದಾ, ನನಗೆ ಅಭ್ಯಾಸ ಇಲ್ಲ. ನೀನು ಕೇಳಿದ್ದೆ ಸಂತೋಷ ಉಂಟು. ದೂರದಿಂದ ನೀನೊಂದು